ಇವರು ಕುತ್ಸಿಯಾ ನಜೀರ್ ಮೂಲತಃ ಬಂಗಾರಪೇಟೆಯವರು. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯ ಉದ್ಯೋಗಿಯಾಗಿರುವ ಇವರು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನ ಬೆಳಗಿದ್ದಾರೆ. ಕುತ್ಸಿಯಾ ನಜೀರ್ ಮಹತ್ವಾಕಾಂಕ್ಷೆಯ ಫಿಟ್ನೆಸ್ ಉತ್ಸಾಹಿ. ಸಿಸೇರಿಯನ್ ಮೂಲಕ ಹೆರಿಗೆಯಾದ ಮಹಿಳೆಯರಿಗೆ ಹಲವಾರು ಕಟ್ಟುಪಾಡುಗಳಿರುತ್ತವೆ. ಆದರೆ ಅದೆಲ್ಲವನ್ನ ಹಿಮ್ಮೆಟ್ಟಿ ತಮ್ಮ ಛಲ ಹಾಗೂ ಸಾಧನೆಯಿಂದ ಇದುವರೆಗೂ ಸಾಧಿಸಿದ ಅತ್ಯಂತ ಭಾರವಾದ ವೇಟ್ ಲಿಫ್ಟಿಂಗ್ಗಾಗಿ ವಿಶ್ವ ದಾಖಲೆಯನ್ನ ನಿರ್ಮಿಸುವ ಗುರಿಯನ್ನ ಹೊಂದಿದ್ರು. 6 ವರ್ಷಗಳ ಕಾಲ ಪಟ್ಟು ಬಿಡದೆ ತರಬೇತಿಯನ್ನ ಪಡೆದು ತನ್ನ ದೇಹವನ್ನ ವೇಟ್ ಲಿಫ್ಟಿಂಗ್ ಮಾಡಲು ತಯಾರು ಮಾಡಿಕೊಂಡ ಇವರು ಡಿಸೆಂಬರ್ 6, 2022ರಂದು ಇತಿಹಾಸವನ್ನ ನಿರ್ಮಿಸಿದ್ರು. ನಮ್ಮ ಕರ್ನಾಟಕದ ಕುತ್ಸಿಯಾ ಆಸ್ಟ್ರೇಲಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಯುನೈಟೆಡ್ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ವಿಶ್ವ ವೇದಿಕೆಗೆ ಕಾಲಿಟ್ಟು 300 ಕೆಜಿ ತೂಕವನ್ನ ಎತ್ತುವ ಮೂಲಕ ವಿಶ್ವ ದಾಖಲೆಯನ್ನ ಮುರಿದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅಷ್ಟೇ ಅಲ್ಲದೆ ಭಾರತದ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ಸ್ ಕುತ್ಸಿಯಾ ನಜೀರ್ ಅವರಿಗೆ ವೇಟ್ ಲಿಫ್ಟಿಂಗ್ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯನ್ನ ಗುರುತಿಸಿ ಐರನ್ ಲೇಡಿ ಆಫ್ ಇಂಡಿಯಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಆಗಿ ವಿಶ್ವ ದಾಖಲೆ ನಿರ್ಮಿಸಿರುವ ಕುತ್ಸಿಯಾ ಅವರಿಗೆ ಮೊಹಮ್ಮದ್ ಅಮಾನುಲ್ಲಾ ಅವರು ಉಚಿತವಾಗಿ ತರಬೇತಿಯನ್ನ ನೀಡಿದ್ದನ್ನ ಅವರು ಸದಾ ಸ್ಮರಿಸುತ್ತಾರೆ. ಸಾಮಾಜಿಕ ಕಟ್ಟುಪಾಡುಗಳ ನಡುವೆಯೂ ಸಾಧಿಸುವ ಛಲದೊಂದಿಗೆ ಮುಂದುವರೆದು ಇದೀಗ ಯಶಸ್ಸಿನ ಶಿಖರವೇರಿದ ಕುತ್ಸಿಯಾ ಅವರನ್ನ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಅಭಿನಂದಿಸಿದ್ದಾರೆ. ಇವೆಲ್ಲದರ ನಡುವೆ ತನ್ನ ಪ್ರತಿಭೆಯನ್ನ ಗುರುತಿಸಿ ತರಬೇತಿ ಪಡೆಯಲು ಪ್ರತಿದಿನ 3 ಗಂಟೆಗಳ ಕಾಲ ರಜೆ ನೀಡಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಅನ್ಬು ಕುಮಾರ್ ಅವರ ಬೆಂಬಲವನ್ನ ಸದಾ ನೆನೆಯುತ್ತಾರೆ. ವಿಶ್ವ ದಾಖಲೆ ನಿರ್ಮಿಸಿದ ಈ ಕನ್ನಡದ ಮಗಳನ್ನ ಕನ್ನಡ ಮುಸ್ಲಿಂ ಒಕ್ಕೂಟ ಹಾರ್ದಿಕವಾಗಿ ಅಭಿನಂದಿಸುತ್ತದೆ. ಕುತ್ಸಿಯಾ ಅವರ ಸಾಧನೆ ಇತರರಿಗೂ ಮಾದರಿಯಾಗಲಿ, ಇನ್ನು ಹೆಚ್ಚಿನ ಸಾಧನೆಯನ್ನ ಮಾಡಲು ಶಕ್ತಿ ದೊರೆಯಲಿ ಎಂದು ನಾವು ಹಾರೈಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.